ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು 200 ಸ್ಪೀಡಿಂದ 100 ಸ್ಪೀಡಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅಯ್ಯ ಒಳ್ಳೆಯ ಸಂದೇಶವನ್ನು ನೀಡಿದರು, ಟೈಮ್ ಕವರ್ ಆಯಿತು. ಸೊ ಮತ್ತೆ ನಾನು ಅದೇ ಸ್ಪೀಡಲ್ಲೇ ಹೋಗೋದಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಈ ಶುಭ ಶುಕ್ರವಾರ ಒಂದು ಪ್ರತ್ಯೇಕವಾದಂಥ ಶುಕ್ರವಾರ ನಮ್ಮೆಲ್ಲರಿಗೆ. ಈ ದಿನ ಬದುಕಿದ್ದೇವೆ 3/4/2026 ನಾವು ಬದುಕಿ ಉಳಿದಿದ್ದೇವೆ ಅಂದರೆ ಇದು ವಿಶೇಷವಾದ ಶುಭ ಶುಕ್ರವಾರ. ಯಾಕೆ ಅಂತ ಕೇಳುವುದಾದರೆ, ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದ ದಿವಸ ಇದೇ ದಿವಸ 3/4/33 AD. ಅನೇಕ ಸ್ಕಾಲರ್ಸ್ ಹೇಳಿರುವಂಥದ್ದು, ಪ್ರೂವ್ ಮಾಡಿದ್ರು. ನಾಸಾ ಇದನ್ನು ಪ್ರೂವ್ ಮಾಡಿದೆ. ಸೊ ಅದರ ಕುರಿತಂಥ ಒಂದು ವಿಡಿಯೋ ಬೇರೆ ಇದೆ, ನಾನು ಮಾಡಿದ್ದೀನಿ, ಅದಕ್ಕೆ 7 ಪ್ರೂಫ್ಸ್ ಸಹ ಕೊಟ್ಟಿದ್ದೇನೆ. ಆದರೆ ಈ ದಿನ ನಾವು ಅದೇ ದಿನದಲ್ಲಿ ಅದೇ ತಾರೀಕಿನಲ್ಲಿ ದೇವರ ಸಮ್ಮುಖದಲ್ಲಿ ಕೂತು ನಾವು ಇವತ್ತು ಕೇಳ್ತಾ ಇದ್ದೀವಿ ಅಂದರೆ ಇದು ದೇವರ ಕೃಪೆ, ದೇವರ ಆಶೀರ್ವಾದ. ನಾವು ಇಲ್ಲಿ ಇವತ್ತು ಕೂತಿದ್ದೀವಿ ಅಂದರೆ ಆತನು ಆವತ್ತು ಅಲ್ಲಿ ಏರಿದಕ್ಕಾಗಿ. ಹಲ್ಲೆಲೂಯಾ. ಶಿಲುಬೆಯಲ್ಲಿ ನಾವು ಈಗ ಧ್ಯಾನ ಮಾಡ್ತಿರುವಂಥದ್ದು 4ನೆಯ ಮಾತು. ಮೊದಲನೆಯ ಮಾತು ನಾವು ಈಗಾಗಲೇ ಕೇಳಿಸ್ಕೊಂಡಿದ್ದೇವೆ, ಅದು ಕ್ಷಮಾಪಣೆಯ ಮಾತು. 2ನೇ ಮಾತು ಅದು ರಕ್ಷಣೆಯ ಮಾತಾಗಿತ್ತು. 3ನೇ ಮಾತು ಜವಾಬ್ದಾರಿಯ ಮಾತಾಗಿತ್ತು. 4ನೆಯ ಮಾತು ಇದು ಮಧ್ಯಸ್ಥಿಕೆಯ ಮಾತು, ಮತ್ತು ಮಾನವಾಳಿಯ ಪಾಪ ವಿಮೋಚನೆ ಕೊಡುವಂಥ ಮಾತು. ಈ 4ನೇ ಮಾತು, ಯಾಕೆಂದರೆ 7 ಮಾತುಗಳನ್ನು ನಾವು ನೋಡುವಾಗ ಈ 4ನೇ ಮಾತು ಏನಾಗಿದೆ? ಮಧ್ಯಸ್ಥಿಕೆಯ ಮಾತಾಗಿದೆ. ಮೊದಲ 3 ಮಾತುಗಳು ಸ್ವಾಮಿ ಜನರನ್ನು ನೋಡಿ ಹೇಳ್ತಾನೆ, ಲೋಕವನ್ನು, ಈ ಜನರನ್ನು ಕೆಳಗಡೆ ನೋಡಿ ಹೇಳ್ತಾನೆ. 4ನೇ ಮಾತು ಮಧ್ಯಸ್ಥಿಕೆಯ ಮಾತನ್ನು ಮಾತಾಡಿದ ನಂತರ ಉಳಿದ 3 ಮಾತುಗಳು ಸ್ವಾಮಿ ಪರಲೋಕದ ಕಡೆಗೆ ನೋಡಿ ಹೇಳ್ತಾನೆ. ಈ ಮಾತುಗಳು ಹೇಗೆ ಅಂದರೆ, ನಾವು ಈಗಾಗಲೇ ಧ್ಯಾನ ಮಾಡಿದ್ವಿ. 27ನೇ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯದ ವಚನ ನಾವು ಕೇಳಿಸ್ಕೊಂಡ್ವಿ, 45-46ನೇ ವಚನದಲ್ಲಿ. ಮಧ್ಯಾಹ್ನ ಕತ್ತಲೆ ಅಂಧಕಾರ ಕವಿದಿತ್ತು ಅಂತ ಸ್ವಾಮಿ ಈ ಮೊದಲ 3 ಮಾತುಗಳನ್ನು ಬೆಳಕಿನಲ್ಲಿ ಮಾತನಾಡಿದರು. ಬೆಳಕಿನ ಒಂದು ಸ್ವಭಾವದಲ್ಲಿ ಆತನು ಬೆಳಕಿರುವಾಗ ಮಾತನಾಡಿದ. ಕೊನೆಯದಾದಂಥ ಈ 4 ಮಾತುಗಳನ್ನು ಆತನು ಕತ್ತಲೆಯಲ್ಲಿ ಮಾತನಾಡಿದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಯಾಕೆಂದರೆ ವಾಕ್ಯ ಅಲ್ಲಿ ಹೇಳ್ತದೆ ಸ್ಪಷ್ಟವಾಗಿ, ಲೋಕವೆಲ್ಲ ಏನಾಗಿತ್ತಂತೆ? ಅಂಧಕಾರ ಕವಿದು ಹೋಗಿತ್ತು. ಅದು ಪಸ್ಕಾ ಹಬ್ಬದ ದಿನ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಂಥ ದಿನ ಅದು ಪಸ್ಕಾ ಹಬ್ಬದ ದಿನ. ಯಾಕೆಂದರೆ ಅಯ್ಯ ನಿನ್ನೆ ಭಾಳ ಚಂದವಾಗಿ ವಿವರಣೆ ಕೊಟ್ಟರು. ಮೌಂಡಿ ಥರ್ಸ್ಡೇ ಬರೋದು 1 ಡೇ ಬಿಫೋರ್ ನಾವು ಅದನ್ನು ಮಾಡ್ತಾ ಇದ್ದೀವಿ ಅಂತ ಎಕ್ಸಾಕ್ಟಾಗಿ ಹೇಳಿದ್ರು. ಆದರೆ ಶಿಲುಬೆಗೆ ಹಾಕಿದ ದಿನ ಅದು ಪಸ್ಕಾ ಹಬ್ಬಕ್ಕೆ ಸೂಚನೆ ಆದಂಥ ಆ ದಿನವಾಗಿ ಇತ್ತು ಅಂತ ನಾವು ನೋಡ್ತಾ ಇದ್ದೇವೆ. ಈ ಪಸ್ಕಾ ಹಬ್ಬದ ದಿನದಲ್ಲಿ ಒಂದು ಪ್ರತ್ಯೇಕತೆ ಆಗಿತ್ತು 3/4/33 AD. ಅದನ್ನು ಕೆಲವು ಬೈಬಲ್ ಸ್ಕಾಲರ್ಸ್ ಅದನ್ನು ರೆಕಾರ್ಡ್ ಮಾಡ್ತಾರೆ. ಜೀವಿಷ್ ಹಿಸ್ಟೋರಿಯನ್ಸ್, ಜೀವಿಷ್ ಫಿಲಾಸಫರ್ಸ್ ಫ್ಲಾವಿಯಸ್ ಜೋಸೆಫಸ್ ಮತ್ತು ಟ್ಯಾಲಿಸ್ ಎನ್ನುವಂಥ ಇವರು ಆ ದಿನ ಮಧ್ಯಾಹ್ನ ಈ ಅಂಧಕಾರ ಕವಿದಿರುವಂಥದ್ದು ಇದು ಸಾಮಾನ್ಯವಾದಂಥ ಇದೊಂದು ಕತ್ತಲೆ ಅಲ್ಲ, ಇದು ನಾರ್ಮಲ್ ಆಗಿ ಈ ಅಂಧಕಾರ ಕವಿಲಿಲ್ಲ, ಇದಕ್ಕೆ ಆಳವಾದ ಒಂದು ಪ್ರಕ್ರಿಯೆ ಇದೆ, ಇಲ್ಲಿ ಏನೋ ನಡೆದಿದೆ ಎನ್ನುವ ಸಂಗತಿಯನ್ನು ಅವರು ಗ್ರಹಿಸ್ತಾರೆ. ಅದನ್ನು ಪಿಲಾತನು ಸಹ ತನ್ನ ಆಟೋಬಯೋಗ್ರಫಿಯಲ್ಲಿ ಬರೀತಾನೆ. ಯೇಸುವನ ಶಿಲುಬೆಗೆ ಹಾಕಿದಾಗ ಮಧ್ಯಾಹ್ನ ಈ ರೀತಿ ಆಗಿತ್ತು, ಅಂಧಕಾರ ಕವಿದಿತ್ತು ಅಂತ. ಇದೇ ಸಂಗತಿಯನ್ನು ಫ್ಲಾವಿಯಸ್ ಜೋಸೆಫಸ್ ಅವರು ಸಹ ಅದನ್ನು ತಿಳಿಸ್ತಾರೆ. ಈ ರೀತಿಯಾದಂಥ ಸಂಗತಿಗಳು 3 ತಾಸುಗಳ ಕಾಲ ಅಂಧಕಾರ ಅಲ್ಲಿ ಕವಿದಿತ್ತು ಎನ್ನುವುದನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ಅದರ ನಂತರ ಇದರ ಕುರಿತಾದಂಥ ವಿವರಣೆ ನಾನು ಮುಂದಕ್ಕೆ ಹೋಗುವಾಗ ಮತ್ತೆ ಹೇಳ್ತೀನಿ. ಯಾಕೆ ಅಂಧಕಾರ ಕವಿದಿತ್ತು ಎನ್ನುವಂಥದ್ದನ್ನು ನಾನು ಮತ್ತೆ ಹೇಳ್ತೀನಿ ಅದರ ಕುರಿತಾಗಿ. ಅಲ್ಲಿವರೆಗೆ ತಂದೆ ಎಂದ ಯೇಸು, ಅಲ್ಲಿವರೆಗೆ ತಂದೆ ಅಂತ ಇದ್ರು ಸ್ವಾಮಿ. ಮೊದಲನೇ ಮಾತಿಗೂ ಪ್ರಾರ್ಥನೆ ಮಾಡಿದಾಗ ತಂದೆ ಇವರನ್ನು ಕ್ಷಮಿಸಂದ್ರು. ಕೊನೆಯ ಮಾತಿಗೆ ತಂದೆ ನನ್ನ ಆತ್ಮ ನಿನಗೆ ಒಪ್ಪಿಸಿಕೊಡ್ತೀನಿ ಅಂದರು. ಆದರೆ ಮಧ್ಯಸ್ಥಿಕೆಯ ಮಾತು ಮಾತನಾಡುವಾಗ ಮಾತ್ರ ನನ್ನ ದೇವರೇ, ನನ್ನ ದೇವರೇ ಅಂತ ಕೂಗ್ತಾ ಇದ್ದಾನೆ ಸ್ವಾಮಿ. ಯಾಕೆ ಸ್ವಾಮಿ ನನ್ನ ದೇವರೇ ಅಂತ ಕೂಗಬೇಕಾಯಿತು ಇಲ್ಲಿ? ಯಾಕೆ ಆತನು ಆ ಒಂದು ಸಡನ್ನಾಗಿ ಆತನ ಆಕ್ಸೆಂಟ್ ಚೇಂಜ್ ಆಯಿತು? ಯೇಸು ಸ್ವಾಮಿ ಮಾತನಾಡಿದ ಪ್ರಾರ್ಥನೆ ನಾವು ಸತ್ಯವೇದವನ್ನು ತಿರುಗಿಸಿ ನೋಡಿದ್ರೆ ಎಲ್ಲೂ ಆತನು ದೇವರೇ, ನನ್ನ ದೇವರೇ ಅಂತ ಕರೆದಿಲ್ಲ. ಯಾವಾಗಲೂ ಆತನು ಕರೆದಿದ್ದು ಅಪ್ಪ, ತಂದೆ ಅಂತಲೇ ಕರೀತಾ ಬಂದ. ಸಡನ್ನಾಗಿ ಈ ಒಂದು ಸಂದರ್ಭದಲ್ಲಿ ಬಂದಾಗ ಯೇಸು ಸ್ವಾಮಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮಾತು ಇದು ಸ್ವಾಮಿ ಹಾಗಾಗಿಲೇ ಹೇಳ್ಬೇಕಂತ ಅನಿಸ್ಲಿಲ್ಲ. ಅದು ಸುಮಾರು 1000 ವರ್ಷಗಳ ಹಿಂದೆ ಭಕ್ತನಾದ ದಾವೀದನು ಪ್ರವಚನ ಪೂರ್ವಕವಾಗಿ, ಇಟ್ಸ್ ಅ ಪ್ರೊಫೆಟಿಕಲ್ ಡಿಕ್ಲರೇಷನ್, ಆಲ್ರೆಡಿ ಅದು ನುಡಿಯಲ್ಪಟ್ಟಿತ್ತು.
ಕೀರ್ತನೆಗಳಲ್ಲಿ 22ನೇ ಅಧ್ಯಾಯದ 1ನೇ ವಚನ ನಾವು ನೋಡ್ತೀವಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದೆ ಅಂತ ಭಕ್ತನಾದ ದಾವೀದನು ಸ್ವಾಮಿ ಪಡುವ ಆ ವೇದನೆಯನ್ನೆಲ್ಲ, ಆ ಶಿಲುಬೆ ದೃಶ್ಯ 4ನೇ ಮಾತಿನ ಆ ಒಂದು ಪ್ರಸ್ತಾಪವನ್ನೆಲ್ಲ ಅಲ್ಲಿ ಬರಿತಾ ಇದ್ದಾನೆ. ಆ ದೃಶ್ಯವನ್ನು ನಮ್ಮ ಕಣ್ಣೆದುರಿಗೆ ನಾವು ನೋಡ್ತೀವಿ. ಕೀರ್ತನೆ 22ರಲ್ಲಿ ಅದನ್ನು ನಾವು ನೋಡಲಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ. ಅಲ್ಲಿವರೆಗೆ ಸ್ವಾಮಿ ಹೇಳಿದಂಥ ತಂದೆ ಅಂದವನು ಸಡನ್ನಾಗಿ ಮಾನವಾಳಿಯ ಪಾಪ ಆತನ ಮೇಲೆ ಬಿದ್ದ ತಕ್ಷಣವೇ ಆತನು ಸಹ ಪಾಪ ಸ್ವಭಾವವಾದದರಿಂದ ತಂದೆಯಿಂದ ದೂರವಾದಂಥ ಅನುಭವದಲ್ಲಿ ಬಂದ. ಅದಕ್ಕೆ ಆತನು ಹೇಳ್ತಾನೆ, ದೇವರೇ ನನ್ನ ದೇವರೇ ಅಂತ ಕರೀತಾ ಇದ್ದಾನೆ. ವಾಸ್ತವಿಕವಾಗಿ ನಾವು ಆಲೋಚನೆ ಮಾಡಿದ್ರೆ ಆತನ ಸ್ವಂತದವರು ಆತನನ್ನು ಕೈಬಿಟ್ರು, ಆತನ ಸ್ವಂತ ಶಿಷ್ಯರು ಕೈಬಿಟ್ಟು ಹೋದರು, ಆತನ ಜೊತೆ ಉಂಡವರು ತಿಂದವರು ಸ್ವಾಮಿ ಅದ್ಭುತಗಳನ್ನು ನೋಡಿ ಸ್ವಾಮಿಯನ್ನು ಜೈಕಾರ ಹಾಕಿ ಕೊಂಡಾಡಿ ಬಂದಂಥ, ಮೊನ್ನೆನೇ ನಾವು ನೋಡಿದ್ವಲ್ಲ ಪಾಮ್ ಸಂಡೆ ದಿನ ಹೇಗೆ ಆತನನ್ನು ವೈಭವದಿಂದ ಕರೆದುಕೊಂಡು ಬಂದು ಧೂಳಿಗಳನ್ನು ಹಾಸಿ ಆತನಿಗೆ ಮೆರವಣೆ ಮಾಡಿದವರೆಲ್ಲರೂ ಅಬ್ಸ್ಕೊಂಡೆ, ಯಾರೂ ಇಲ್ಲ ಅಲ್ಲಿ. ಆತನನ್ನು ಬಿಟ್ಟು ದೂರವಾಗಿ ಓಡಿ ಹೋಗಿದ್ದಾರೆ. ಆದರೆ ಅವರು ಯಾರು ಬಿಟ್ಟಾಗ ಆತನಿಗೆ ನೋವಾಗಿಲ್ಲ. ಆತನಿಗೆ ಯಾವಾಗ ನೋವಾಯ್ತು ಅಂದರೆ ತಂದೆಯ ಅಗಲುವಿಕೆ ಆಯ್ತಲ್ಲಿ. ಈ ಮಾತನ್ನು ಹೇಳುವಾಗ ಯೇಸು ಸ್ವಾಮಿಯ ಮೇಲೆ ಮಾನವಾಳಿಯ ಪಾಪದ ಭಾರವನ್ನು ಹಾಕಿದರು. ಆ ಪಾಪದ ಭಾರ ಹಾಕುವಾಗ ಸ್ವಾಮಿಯ ಮೇಲೆ ಪಾಪ ಸ್ವಭಾವ ಇಲ್ಲದವನು ಏನಾಗ್ಬಿಟ್ನಂತೆ, ಪಾಪ ಕ್ರೈಸ್ತನಾದನು ಅಂತ ಹೇಳ್ತಾ ಇದೆ. ಕ್ರಿಸ್ತನು ಆ ಶಿಲುಬೆಯ ಯಾಗವನ್ನು ಮಾಡಿದಾಗ ನಾನು ನೆನೆಸ್ತೀನಿ, ಸ್ವಾಮಿಗೆ ಮೊದಲನೇ ಶಿಲುಬೆ ಆಗಲೇ ಆಗೋಗಿತ್ತು. ಆತನು ಜನ್ಮ ತಾಳಿ ಬರುವಾಗಲೇ ಮೊದಲನೇ ಶಿಲುಬೆ ಆಗೋಗಿತ್ತು. ಯಾಕೆಂದರೆ ದೈವಿಕ ಸ್ವಭಾವವನ್ನು ಬಿಟ್ಟ. ಫಿಲಿಪ್ಪನ ಪತ್ರಿಕೆ 2ರಲ್ಲಿ ಹೇಳ್ತದೆ, ಅದು 5ರಿಂದ 8ರಲ್ಲಿ ಹೇಳ್ತದೆ, ದೈವಿಕವಾದ ಸ್ವಭಾವ ಬಿಟ್ಟ. ಹಿ ವಾಸ್ ಗಾಡ್. ಆತನು ದೇವರಾದ ಆಗಿದ್ದಾಗಲೂ ಆತನು ಮಾನವರಂತೆ ಧರೆಗಿಳಿದು ಬರುವುದಕ್ಕಾಗಿ ತನ್ನನ್ನು ಎಷ್ಟು ತಗ್ಗಿಸಿಕೊಂಡ. ಮರಿಯಳ ಉದರದಲ್ಲಿ ಜನಿಸಿ ಬರಬೇಕಂದ್ರೆ ಇದು ಮೊದಲನೇ ಶಿಲುಬೆ ಸ್ವಾಮಿಗೆ. ಆತನ ಎಲ್ಲ ಬಿಟ್ಕೊಟ್ಟು ಬಂದ. ಆತನದು ಪರಲೋಕ ಸಂಸ್ಥಾನವನ್ನು ಬಿಟ್ಕೊಟ್ಟು ಬಂದ. ಇವನು ಯಾಕೆ ಬಂದ ಗೊತ್ತಾ? ಈ ಹೊತ್ತು ಆ ಮಾತನ್ನಿಸ್ಕೊಳ್ಳೋದಕ್ಕಾಗಿ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ ಅಂತ ಕೂಗುವುದಕ್ಕಾಗಿ, ನಮ್ಮನ್ನು ಕೈ ಹಿಡಿಯುವುದಕ್ಕಾಗಿ ಆತನು ಆ ಒಂದು ಕಾರ್ಯವನ್ನು ಮಾಡಿದನು ಅಂತ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಒಂದು ಅಂಧಕಾರ ಯಾಕೆ ಕವಿಯಿತು ಅಂತ ನಾವು ನೋಡೋದಾದರೆ, ಯೇಸು ಸ್ವಾಮಿ ಮೇಲೆ ಮಾನವಾಳಿಯ ಪಾಪವನ್ನೆಲ್ಲ ತಂದೆ ಹಾಕಿದರು. ಈ ಹೋರಾಟ ಎಲ್ಲಿ ಪ್ರಾರಂಭವಾಯಿತು ಅಂದರೆ ಗೆತ್ಸೆಮನೆಯಲ್ಲಿ ಹೋರಾಟ ಪ್ರಾರಂಭ ಆಯಿತು. ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಪಾತ್ರೆಯನ್ನು ನೋಡ್ತಾ ಇದ್ದಾನೆ. ಅದನ್ನು ನೋಡುವಾಗ ಅಲ್ಲಿವರೆಗೆ ಧೈರ್ಯವಾಗಿದ್ದಂಥ ಸ್ವಾಮಿಗೆ ಯಾಕೆ ಆ ಕೊರಡೆ ಏಟುಗಳು ಅದ್ಯಾವುದು ಆತನನ್ನು ನೋವು ಪಡಿಸಲಿಲ್ಲ. ಆತನಿಗೆ ವೇದನೆಯನ್ನು ಉಂಟು ಮಾಡಿದ ಸಂಗತಿ ಏನೇ ಅಂದರೆ, ಆ ಪಾತ್ರೆಯನ್ನು ನೋಡ್ತಾ ಇದ್ದಾನೆ, ಅದರ ಒಳಗಡೆ ಮಾನವಾಳಿಯ ಪಾಪದ ಎಲ್ಲ ಪಾಪವನ್ನು ಹಾಕಿದ್ದಾನೆ ಸ್ವಾಮಿ ತಂದೆ. ಅದರಲ್ಲಿ ಹಾಕಿ ಮಗನಿಗೆ ಇದನ್ನು ನೀನು ಕುಡಿಬೇಕಂತ ಹೇಳುವಾಗ ಅಲ್ಲಿ ನೋಡ್ತಾ ಇದ್ದಾನೆ, ನಾನು ಶಿಲುಬೆ ಮೇಲೆ ಈ ಮಾತುಗಳನ್ನು ಆಡ್ತೀನಿ, ಜನರು ನನ್ನ ಬಟ್ಟೆ ಹರಿತಾರೆ, ನನ್ನ ಗುದ್ದುತ್ತಾರೆ, ನನ್ನ ಉಗುಳುತ್ತಾರೆ, ಅವಮಾನ ಪಡಿಸ್ತಾರೆ, ನನ್ನ ಹಿಂಸೆ ಪಡಿಸ್ತಾರೆ, ಅದು ಯಾವುದು ಆತನಿಗೆ ನೋವಿಲ್ಲ. ಅದಕ್ಕೆ ಹೇಳ್ತೇನೆ, ನಾನು ಸಿದ್ಧನಾಗಿದ್ದೇನೆ ಅಂತ. ಅದ್ಯಾವುದು ಆತನಿಗೆ ಗಮನಕ್ಕೆ ಬರಲಿಲ್ಲ. ಆತನ ಗಮನಕ್ಕೆ ಬಂದಿದ್ದು ಒಂದೇ, ತಂದೆಯಿಂದ ಅಗಲುವಿಕೆ ಆಗ್ತೀನಲ್ಲ. ಅಯ್ಯೋ, ಈ ಒಂದು ದೇವರ ಅನ್ಯೂನ್ಯತೆಯ ಸ್ವಲ್ಪ ಸಮಯವಾದರೂ ನಾನು ಬಿಟ್ಟು ಇರಲಿಕ್ಕೆ ಆಗಲ್ಲ ತಂದೆಗೆ ಮಗನಿಗೆ. ಆ ಸಂದರ್ಭವನ್ನು ನೆನೆಸಿ ಆತನು ಹೇಳ್ತಾ ಇದ್ದಾನೆ. ಆಗ ಈ ಒಂದು ಕತ್ತಲೆ ಕವಿದಿದರ ಕುರಿತಾಗಿ ನಾವು ಒಂದು ಪ್ರವಚನಾತ್ಮಕವಾಗಿ ಕವಿತೆ, ಅದು ಸುಮ್ಮನೆ ಕವಿಲಿಲ್ಲ. ಯೋವೆಲಿನ ಪ್ರವಾದನ ಗ್ರಂಥ 3ನೇ ಅಧ್ಯಾಯದ 15ನೇ ವಚನ, ದಯಮಾಡಿ ಯಾರಾದರೂ ಸಿಕ್ಕರೆ ಬೇಗ ಹೋದ್ರಿ. ಯೋವೆಲಿನ ಪ್ರವಾದನ ಗ್ರಂಥದಲ್ಲಿ 3ನೇ ಅಧ್ಯಾಯದ 15ನೇ ವಚನ ಹೇಳ್ತದೆ, ಸೂರ್ಯನು ಕಾಂತಿಯನ್ನು ಬಿಡ್ತಾನಂತೆ, ಅವನು ಕಾಂತಿಗುಂದುತ್ತಾನೆ, ಚಂದ್ರನು ಸಹ ಕಾಂತಿಗುಂದುತ್ತಾನೆ. ಆ್ಯಕ್ಚುಲಿ ಆ ವಾಕ್ಯ ಇಷ್ಟೇ ಇರ್ತದೆ, ಅಲ್ಲಿ ಜಾಸ್ತಿ ಏನಿಲ್ಲ. ಸೂರ್ಯ ಚಂದ್ರರು ಮಂಕಾಗುತ್ತಾರೆ. ಯಾಕೆ ಮಂಕಾದ್ರು ಇವರು? ಆ ಪಸ್ಕಾ ಹಬ್ಬದ ಸೌರಣೆಯ ದಿನ, ಅದು ಈ ಹೊತ್ತು ಸಹ ಅದೇ ಇದೆ. ನಾವು ಈ ಲೋಕದಲ್ಲಿದ್ದಾಗ ನಾವು ನೆನ್ಪು ಮಾಡಿಕೊಂಡ್ರೆ ಕೂಡ ಈ ಹೊತ್ತು ಸಹ ಪೌರ್ಣಮಿ, ಫುಲ್ ಮೂನ್ ಡೇ. ಅದೇ ದಿವಸ ಸಹ ಇಟ್ ವಾಸ್ ಫುಲ್ ಮೂನ್ ಡೇ. ಆ ಫುಲ್ ಮೂನ್ ಡೇ ಇತ್ತು. ಅಂಥ ಸಂದರ್ಭದಲ್ಲಿ ಯೇಸು ಈ ಒಂದು ಮಾತುಗಳನ್ನು ಕತ್ತಲೆಯಲ್ಲಿ 3 ಗಂಟೆ ಆದ ತಕ್ಷಣವೇ
4, 5, 6, 7 ಮಾತುಗಳು ಬೇಗನೆ ಹೇಳಿಬಿಟ್ರು. ಕತ್ತಲೆ ಯಾಕೆ ಕವಿಯಿತು ಅಂತ ನೋಡುವಾಗ ಈ ಪ್ರವಚನೆಯ ಮಾತು ನೆರವೇರಬೇಕಾಗಿತ್ತು. ಆ ಪ್ರವಚನೆಯ ಮಾತು ಅದು ಏನಾಗಿತ್ತು ಅಂದರೆ, ಅವರು ಯಾಕೆ ತಮ್ಮ ಕಾಂತಿಯನ್ನು ಬಿಟ್ಟುಕೊಟ್ರು ಅಂದರೆ, ಸರ್ವಶಕ್ತನಾದ ದೇವರು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದವನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರು ಶಿಲುಬೆಯಲ್ಲಿ ನಗ್ನವಾಗಿ ತೂಗಾಡುತ್ತಾ ಇರುವುದನ್ನು ಕಂಡು ಈ ಪ್ರಪಂಚವು ಅಲ್ಲಕಲ್ಲೋಲವಾಯಿತಂತೆ. ಸೃಷ್ಟಿ ಅದನ್ನು ನೋಡುವುದಕ್ಕೆ ಆಗಲಿಲ್ಲ, ಸೃಷ್ಟಿಯ ಕಣ್ಣಲ್ಲಿ ಅದನ್ನು ತಾಳ್ಕೊಳ್ಳುವುದಕ್ಕೆ ಆಗಲಿಲ್ಲ. ಈ ಕಾರ್ಯ ಮೊದಲು ನಡೆದಿತ್ತು. ಆದಾಮನು ನಗ್ನವಾಗಿದ್ದಾಗ ಸ್ವಾಮಿ ಬಂದು, ಎಲ್ಲಿದೆಯಾ ಆದಾಮನ ಅಂತ ಕೇಳಿದ್ರೆ, ಅವನು ಪಾಪದ ಕಣ್ಣುಗಳು ದೇವರನ್ನು ನೋಡೋಕ್ಕಾಗಲಿಲ್ಲ. ಅವನು ಬಚ್ಚಿಟ್ಕೊಂಡು ಹೇಳ್ತಾನೆ, ಆತನ ಶಬ್ದವನ್ನು ಕೇಳಿದಂಥವನು, ಆತನನ್ನು ನೋಡ್ತಿದ್ದ ಪ್ರತಿದಿನ. ಆದರೆ ಇಲ್ಲಿ ಆತನ ಶಬ್ದವನ್ನು ಕೇಳಿ ಬಚ್ಚಿಟ್ಕೊಳ್ತಾನೆ ಅವನು. ಆ ನಗ್ನವಾಗಿದ್ದಂಥ ಆದಾಮನನ್ನು ದೇವರು ಅಂಜೂರದ ಎಲೆಗಳು ಬೇಡ ಮಗನೇ ಅಂತ ಅಲ್ಲಿಯೇ ಒಂದು ಬಲಿಯನ್ನು ಕೊಟ್ಟು ಈ ಶಿಲುಬೆ ಯಜ್ಞವನ್ನು ಸಾದೃಶ್ಯಪಡಿಸಿ ಚರ್ಮದ ಅಂಗಿಯನ್ನು ಕೊಟ್ಟ ದೇವರು ಶಿಲುಬೆ ಮೇಲೆ ಆತನಿಗೆ ಹಾಕಿದಂಥ, ಈಗ ನಾವು ಕೇಳಿದ 3ನೇ ಮಾತಿನಲ್ಲಿ ತನ್ನ ತಾಯಿ ಹೊಲಿಸಿಕೊಟ್ಟಂಥ ಒಳ ಅಂಗಿಯನ್ನು ಹರಿತಾರೆ. ಅದನ್ನು ಹರಿದಾಗ ಅವೆಲ್ಲವೂ ಆತನ ನಿಮಗ್ನನಾಗಿ ಮಾಡಿದಾಗ ಯಾವ ವಸ್ತ್ರವು ದೇಹದ ಮೇಲೆ ಇಲ್ಲದೆ ಸ್ವಾಮಿ ಆ ಸ್ಥಳದಲ್ಲಿ ನೇತು ಹಾಕಲ್ಪಟ್ಟದನ್ನು ನೋಡಿ ಸೂರ್ಯನು ಕಾಂತಿಗುಂದುತ್ತಾನಂತೆ. ಯಾರು ನೋಡಬಾರ್ದು? ತಂದೆಯಾದ ದೇವರನ್ನ, ಆತನು ಬಂದಂಥ ತಗ್ಗಿಸಿಕೊಳ್ಳುವಿಕೆಯನ್ನು, ಆ ಪರಿಸ್ಥಿತಿಯನ್ನು ಯಾರು ನೋಡಕೂಡುದು ಅಂತ ಸೂರ್ಯನು ತನ್ನ ಕಾಂತಿಯನ್ನು ಕುಂದಿದನು ಅಂತ ನೋಡ್ತಾ ಇದ್ದೇವೆ. ಆದರೆ ಆ ದಿನ 2 ಸಂಗತಿ, ಸೋಲಾರ್ ಆ್ಯಂಡ್ ಲೂನರ್ ಎಕ್ಲಿಪ್ಸ್ 2 ನಡೀತು. ಸೂರ್ಯನ ಕಾಂತಿಗುಂದಿದಾಗ ಪೌರ್ಣಮಿಯ ದಿನ ಚಂದ್ರನಾದರೂ ಬೆಳಕು ಕೊಡಬೇಕಿತ್ತು, ಚಂದ್ರನು ಸಹ ಬೆಳಕು ಕೊಡಲಿಲ್ಲ. ನಕ್ಷತ್ರಗಳಾದರೂ ಬೆಳಕು ಕೊಡಬೇಕಿತ್ತು, ನಕ್ಷತ್ರಗಳು ಸಹ ಕೊಡಲಿಲ್ಲ. ಯಾಕೆಂದರೆ ಈಗ ತಾನೇ ಓದಿದ್ವಿ ಯೋವೆಲನ ಗ್ರಂಥ 3:15 ಸೂರ್ಯನು, ಚಂದ್ರನು, ನಕ್ಷತ್ರಗಳು ಅವರ ಕಾಂತಿಯನ್ನು ಏನು ಮಾಡಿದ್ವಂತೆ, ಅವು ಬಿಟ್ಟುಕೊಟ್ಟುವ ಅಂತ ನೋಡ್ತಾ ಇದ್ದೇವೆ. ಪ್ರೇರೆ, ಯೇಸು ಸ್ವಾಮಿ ಮಾಡಿದ ಆ ಒಂದು ತ್ಯಾಗ, ಆತನನ್ನು ಯಾಕೆ ದೇವರು ಕೈ ಬಿಡಬೇಕಾಯಿತು ಅಂದರೆ, ನಮ್ಮನ್ನು ಕೈ ಹಿಡಿಯುವುದಕ್ಕಾಗಿ ದೇವರು ಆತನನ್ನು ಮಗನನ್ನು ಕೈ ಬಿಡಬೇಕಾಗಿತ್ತು. ಈ ಕಾರ್ಯ ಆತನು ಅನೇಕರನ್ನ ಕಳಿಸ್ಕೊಟ್ಟ, ಯಾರಿಗೂ ಅದು ಸಾಧ್ಯವಾಗಲಿಲ್ಲ. ಈ ಒಂದು ಮನುಷ್ಯರಿಗೆ ದೇವರಿಗೆ ಮಧ್ಯಸ್ಥಿಕನಾಗಿ ನಿಂತು ಬಿಡುಗಡೆ ಮಾಡಬೇಕಂದ್ರೆ ಪಾಪ ಸ್ವಭಾವ ಸಹ ಗೊತ್ತಿರಬೇಕು, ಪರಿಶುದ್ಧನಾಗಿ ಸಹ ಇರಬೇಕು. ಇಬ್ಬರ ಕೈಗಳನ್ನು ಹಿಡಿದುಕೊಳ್ಳಲು ಶಕ್ತನು ಯಾರಂದರೆ ಅವನು ಮನುಷ್ಯ ಕುಮಾರನೂ ಆಗಿರಬೇಕು, ಆತನು ದೇವಕುಮಾರನು ಸಹ ಆಗಿರಬೇಕು. ಆವಾಗ ಮಾತ್ರ ಇಬ್ಬರ ಮಧ್ಯದಲ್ಲಿ ನಿಂತು ನ್ಯಾಯವನ್ನು ಒದಗಿಸುವುದಕ್ಕೆ ಶಕ್ತನು ಅಂತ ನಾವು ನೋಡ್ತಾ ಇದ್ದೇವೆ. ಆತನ ಮೇಲೆ ಪಾಪವನ್ನು ಹಾಕಿದಾಗ ಯೆಶಾಯನ ಗ್ರಂಥ 53:10 ಹೇಳ್ತದೆ. ಈ ವಚನ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಅಂದರೆ 53:10 ದೇವರು ಯಾಕೆ ತನ್ನ ಮಗನ ಮೇಲೆ ಹಾಕ್ತಾ ಇದ್ದಾನೆ ಈ ಪಾಪ ಭಾರವನ್ನು ಅಂದರೆ, ಈತನು ಮಾತ್ರ ಇದನ್ನು ಮಾಡಬಲ್ಲನು, ಬೇರೆಯವರು ಮಾಡೋಕ್ಕಾಗಲ್ಲ. ಅಲ್ಲಿ ನೋಡ್ರಿ ವಚನ ಹೇಳ್ತದೆ, ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧೆಪಡಿಸಿ ಹೀಗೆ ಅಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ. ಎಕ್ಸಾಕ್ಟ್ಲಿ 3 o'clock ಆದಾಗ ದೇವಾಲಯದಲ್ಲಿ ಪ್ರಾಯಶ್ಚಿತ್ತ ಯಜ್ಞವನ್ನು ಸಮರ್ಪಿಸ್ತಾ ಇದ್ರು. ಯೇಸು ಸ್ವಾಮಿ ಅದೇ 3 ಗಂಟೆಯ ಸಮಯದಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ತನ್ನನ್ನು ತಾನು ಪ್ರಾಯಶ್ಚಿತ್ತ ಯಜ್ಞವಾಗಿ ಒಪ್ಪಿಸಿಕೊಡುವಾಗ, ಆ ಪ್ರಾಯಶ್ಚಿತ್ತ ಯಜ್ಞವಾಗಿ ಒಪ್ಪಿಸಿದ ನಂತರ ತನ್ನ ಸಂತಾನವನ್ನು ನೋಡುವನು, ಈತನು ಚಿರಂಜೀವಿಯಾಗುವನು. ಹಲ್ಲೆಲೂಯ. ಹಿ ವಿಲ್ ಲಿವ್ ಫಾರ್ ಎವರ್. ಒಂದು ಸಂತಾನವನ್ನು ಆತನು ಉಂಟು ಮಾಡ್ತಾನಂತೆ. ಆ ಸಂತಾನವನ್ನು ಅವನು ಕಾಣ್ತಾನೆ, ಆ ಸಂತಾನವನ್ನು ನನಗೂ ಸಹ ತಂದು ತೋರಿಸ್ತಾನೆ. ಯಾರಿಗೆ? ತಂದೆಗೆ ತಂದು ತೋರಿಸ್ತಾನಂತೆ. ಇದು ಬೇರೆ ಯಾರಿಂದ ಆಗಲ್ಲ. ಮೊದಲನೇ ಆದಾಮನು ಸಂತಾನವನ್ನು ನಶಿಸಿ ಹೋಗುವ ಹಾಗೆ ಮಾಡ್ದ. ಪಾಪ ಸ್ವಭಾವದಲ್ಲಿ ಪಾಪ ಬಂಧನೆಗೆ ಒಳಗಾಗುವಂತೆ ನಮ್ಮನ್ನು ಮಾಡಿದ ಆ ಆದಾಮನಿಂದ ಹುಟ್ಟಿದ ಸಂತಾನವನ್ನೆಲ್ಲ ಕ್ರಿಸ್ತನು ಶಿಲುಬೆಯ ಮೇಲೆ ಅವರ ಪಾಪಗಳನ್ನೆಲ್ಲ ತನ್ನ ಮೇಲೆ ಹಾಕಿಕೊಂಡು ಅದನ್ನು ಜಡಿದು ಹೇಳ್ತಾನಂತೆ, ಚಿರಂಜೀವಿಯಾಗಿ ಈತನು ಮತ್ತೆ ಮರಣದ ಕೊಂಡಿಯನ್ನು ಮುರಿದು ಏನು ಮಾಡ್ತಾನೆ, ಶಿಲುಬೆಯ ಮೇಲೆ ನನ್ನ ನೂತನ ಸಂತಾನವನ್ನು ಹುಟ್ಟಿಸುತ್ತಾನೆ ಅಂತ ನಾವು ನೋಡ್ತಾ ಇದ್ದೇವೆ. ಎರಡನೇದು, ಶತ್ರುಗಳಾದ ನಮ್ಮನ್ನು ಮಿತ್ರರನ್ನಾಗಿ ದೇವರು ಮಾಡುವುದಕ್ಕೆ ಆತನ ಮಗನ ಕೈ ಬಿಡಬೇಕಾಯಿತು. ರೋಮ 5:8 ನಾವು ನೋಡ್ತಾ ಇದ್ದೇವೆ. 5:8 ಕೆಲವು ವಚನಗಳು ಮುಂದೆ ನಾವು ಓದುವಾಗ ಅಲ್ಲಿ ಸಿಗ್ತದೆ ನಮಗೆ. ನಾವಿನ್ನೂ ಪಾಪ ಸ್ವಭಾವದವರಾಗಿದ್ವಿ ಅಂತೆ. ಪಾಪ ಸ್ವಭಾವವಾಗಿದ್ದಾಗಲೇ
ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಎನ್ನುವುದನ್ನು ಸಿದ್ಧಾಂತಪಡಿಸುವುದಕ್ಕಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟನಂತ ನೋಡ್ತಾನೆ. ಆದರೆ ನಾವು ಇನ್ನೂ ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತಾನು ಇಟ್ಟಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದನು. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಾಗುವುದಲ್ಲವೇ. ಆತನ ಕೋಪ ಯಾರ ಮೇಲೆ ಇತ್ತಂತೆ? ಆ್ಯಕ್ಚುಲಿ ನಮ್ಮ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ ಅಂತ ನಾವು ನೋಡ್ತಾ ಇದ್ದೇವೆ. ನಮ್ಮನ್ನು ನೀತಿವಂತರ ಪಟ್ಟಿಗೆ ಸೇರಿಸುವುದಕ್ಕಾಗಿ ಅನೀತಿವಂತರಾದ ನಮ್ಮನ್ನು ನೀತಿವಂತರಾಗಿ ಮಾಡಬೇಕಾಗಿ ತನ್ನ ಮಗನ ಕೈಯನ್ನು ಬಿಟ್ಟನು, ತನ್ನ ಮಗನನ್ನು ಅನೀತಿವಂತನಾಗಿ ಮಾಡಿದನು. ನಾವು 2 ಕೊರಿಂಥಿಯಲ್ಲಿ 5:21 ನೋಡ್ತೇವೆ, ಸ್ವಾಮಿಯನ್ನು ದೇವರನ್ನು ತನ್ನ ಮಗನನ್ನೇ ಅನೀತಿವಂತನಾಗಿ ಮಾಡಿದಂತೆ. ಇದೇ ಆಲೋಚನೆ ನಾವು ಇನ್ನು ಸ್ವಲ್ಪ ಹಿಂದಕ್ಕೆ ಹೋದರೆ ಆದಿಕಾಂಡದಲ್ಲಿ ನಾವು ನೋಡುವಾಗ ನೋಹನ ಸ್ಥಿತಿ ಬಂದಾಗ, ನೋಹನ ದಿವಸಗಳಲ್ಲಿ ಬಂದಾಗ ಒಬ್ಬನಾದರೂ ನೀತಿವಂತನು ಸಿಗಲಿಲ್ಲ ಅಂತ ದೇವ್ರು ಏನು ಆಲೋಚನೆ ಮಾಡಿದಂತೆ, ಎಲ್ಲವನ್ನ ನಾನು ನಾಶಪಡಿಸ್ಬೇಕನ್ನುವಾಗ ಒಬ್ಬನ ನೀತಿವಂತನ ಸಿಕ್ಕ. ಯಾರು? ನೋಹನ ಸಿಕ್ಕ. ನೋಹನ ಕುಟುಂಬವನ್ನು ಅಷ್ಟೇ ರಕ್ಷಿಸಿ ಉಳಿದಂಥ ಎಲ್ಲರನ್ನ ನಾಶ ಮಾಡಿದ ದೇವರು ಒಂದು ರೈನ್ಬೋವನ್ನು ಕಳಿಸಿ ಒಂದು ವಾಗ್ದಾನ ಮಾಡ್ತಾನೆ. ಆ ವಾಗ್ದಾನ ಏನಂದರೆ, ಒಂದು ಒಡಂಬಡಿಕೆ ಮಾಡ್ದ, ನಾನು ಮುಂದೆ ಮತ್ತೆ ಈ ರೀತಿ ಮಾಡಲ್ಲ ಅಂತ. ಅದೇ ವಾಗ್ದಾನಕ್ಕೆ ಬದ್ಧನಾಗಿ ದೇವರು ಹೇಳ್ತಾ ಇದ್ದಾನೆ, 2ನೇ ಸಾರಿ ಲೋಕವೆಲ್ಲ ಪಾಪಕ್ಕೆ ನಶಿಸಿ ಹೋದಾಗ ಕಲ್ವರಿ ಶಿಲ್ಬೆ ಮೇಲೆ ನೀತಿವಂತನಾದ ದೇವರನ್ನ ಅನೀತಿವಂತರಾಗಿ ಮಾಡುವುದಕ್ಕಾಗಿ, ಅನೀತಿವಂತರಾದ ನಮ್ಮೆಲ್ಲರನ್ನ ಉಳಿಸುವುದಕ್ಕಾಗಿ ಒಬ್ಬ ನೀತಿವಂತನನ್ನ ಶಿಲುಬೆಗೆ ಹಾಕಿದನು ಅಂತ ನೋಡ್ತಾ ಇದ್ದೇವೆ. ಅಲ್ಲಿ ನೋಹನ ಒಬ್ಬನಿಗೋಸ್ಕರ ಎಲ್ಲರನ್ನ ನಾಶಪಡಿಸಿದ ದೇವರು ಇಲ್ಲಿ ಎಲ್ಲರೂ ನಾಶ ಹಾಕೂಡ್ದು ಅಂತ ತನ್ನ ಮಗನನ್ನೇ, ನೀತಿವಂತನಾದ ತನ್ನ ಮಗನನ್ನೇ ಅನೀತಿವಂತನಾಗಿ ಮಾಡಿದನು. ಯಾಕೆ ಮಾಡ್ದಂದರೆ, ಇವತ್ತು ನಾನು ನೀನು ನೀತಿವಂತನಾಗಿ ಆತನ ಮುಂದೆ ನಿಷ್ಕಳಂಕವಾಗಿ ಕಾಣಿಸಬೇಕು ಅನ್ನೋದಕ್ಕಾಗಿ ತಂದೆ ಈ ಕಾರ್ಯವನ್ನು ಮಾಡಿದನು. ತಂದೆ ತನ್ನ ಮುಖವನ್ನು ತಿರುಗಿಸಿಕೊಂಡಿದ್ದ. ಯಾಕೆ ತಿರುಗಿಸಿಕೊಂಡಿದ್ದ ಅಂದರೆ, ಅದು ನನ್ನ ದೇವರೇ ನನ್ನ ದೇವರೇ ಅಂತ ಕೂಗುವುದಕ್ಕೆ ಯಾಕೆ ಆಯಿತು ಅಂದರೆ, ಲೋಕದ ಮಾನವಾಳಿಯ ಪಾಪ ಆತನಿಗೆ ಅಡ್ಡವಾಗಿರುವುದರಿಂದ. ಸ್ವಾಮಿ ಹೇಳ್ತಾನೆ ಅಲ್ಲಿ ಯೆಶಾಯ 59:2 ಹೇಳ್ತಾನೆ, ನಿಮ್ಮ ಪಾಪಗಳು ನನ್ನಿಂದ ದೂರವಾಗಿದೆ ಅಷ್ಟೇ, ನಾನು ನಿಮ್ಮನ್ನು ಆಶೀರ್ವದಿಸೋದಕ್ಕೆ ನನ್ನ ಕೈಗಳು ಮೋಟುಗೈ ಅಲ್ಲ ಅಂತ ಸ್ವಾಮಿ ಹೇಳ್ತಾ ಇದ್ದಾನೆ. ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ ಯೆಶಾಯನ ಗ್ರಂಥದಲ್ಲಿ 53:10 ನಾವು ನೋಡಿದ್ವಿ. ಕೀರ್ತನೆಗಳು ನೋಡೋಣ. 22ನೇ ಅಧ್ಯಾಯದ ಕೊನೆಯ ವಚನವನ್ನು ಓದಿ ನಾನು ವಾಕ್ಯವನ್ನು ಮುಗಿಸ್ತೇನೆ, ನನ್ನ ಸಮಯ ಆಯಿತು. 22ನೇ ಅಧ್ಯಾಯ ಕೀರ್ತನೆ 22ರಲ್ಲಿ 30-31 ನಾವು ಒಂದ್ಸಾರಿ ಧ್ಯಾನ ಮಾಡೋಣ. ಯಾಕೆ ತನ್ನ ಮಗನನ್ನು ಕಳಿಸಿಕೊಟ್ಟ ಎನ್ನುವುದಕ್ಕೆ ಪ್ರತ್ಯೇಕವಾದ ಕಾರಣ ಇಲ್ಲಿದೆ. ಯಾಕೆ ಆತನನ್ನು ಕೈಬಿಟ್ಟನು ಅನ್ನುವುದಕ್ಕೆ ಇಲ್ಲಿ ಅದರ ಕುರಿತಾಗಿ ಪ್ರವಚನೆಯಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಆತನನ್ನು ಸೇವಿಸುವವರ ಸಂತಾನದವರು, ಅದರ ಮೇಲಿಂದ ಓದ್ತೀನಿ ನಾನು, ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗುವವರು ಆತನಿಗೆ ಅಡ್ಡ ಬೀಳುವರು. 29ನೇ ವಚನದಿಂದ, ಭೂಲೋಕದಲ್ಲಿರುವ ಪುಷ್ಟರೆಲ್ಲರೂ ಉಂಡು ಆರಾಧಿಸುವರು, ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗುವವರೆಲ್ಲರೂ ಆತನಿಗೆ ಅಡ್ಡ ಬೀಳುವರು. ಆತನನ್ನು ಸೇವಿಸುವವರ ಸಂತಾನದವರಾದರು. ಮಣ್ಣು ಪಾಲಾದ ಪ್ರತಿಯೊಬ್ಬರು ಯಾರಾದರಂತೆ? ಆತನನ್ನು ಸೇವಿಸುವ ಪ್ರತಿಯೊಬ್ಬರು ಆತನ ಸಂತಾನದವರಾಗ್ತಾ ಇದ್ದಾರಂತೆ. ಇದೇ ಮಾತು ಹೇಳ್ತಾ ಇದ್ದಾನೆ 31ರಲ್ಲಿ, ಅವರು ಬಂದು ಆತನ ಯೆಹೋವನ ಸಂತಾನದವರೆಂದು ಎಣಿಸಲ್ಪಡ್ತಾರೆ. ಯಾರು ಯೇಸುವಿನ ಸಂತಾನ ಎಂದು ಆತನನ್ನು ಅಕ್ಸೆಪ್ಟ್ ಮಾಡ್ತಾರೋ, ಹೂ ಆಲ್ ಬಿಲೀವ್ ದ ಜೀಸಸ್, ಅವರೆಲ್ಲರೂ ಯೇಸುವಿನ ಸಂತಾನ. ಯೇಸುವಿನ ಸಂತಾನ ಅಂದರೆ ತಂದೆಯ ಸಂತಾನವಾಗಿ ಮಾರ್ಪಡ್ತಾರೆ ಅಂತ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅವರು ಬಂದು ಆತನ ನೀತಿಯನ್ನು, ಆತನು ನುಡಿದ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು. ಹಲ್ಲೆಲೂಯ. ಮುಂದೆ ಹುಟ್ಟುವ ಈ ಜನಾಂಗಕ್ಕೆ ಆ ಕಲ್ವರಿಯಲ್ಲಿ ಸ್ವಾಮಿ ಮಾಡಿದ ಕಾರ್ಯ, ತನ್ನ ಮಗನನ್ನು ಯಾಕೆ ಬಿಟ್ಟನು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ.
ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಬ್ರಹಾಮನು ಸಹ ತನ್ನ ಮಗನನ್ನು ಒಪ್ಪಿಸಿಕೊಡುವಾಗ, ಬಲಿ ಕೊಡುವಾಗ ಆತನು ಬಲಿ ಕೊಡಲಿಲ್ಲ. ದೇವರು ಆತನಿಗೋಸ್ಕರ ಒಂದು ಟಗರನ್ನು ಅಲ್ಲಿ ಸಿದ್ಧ ಮಾಡಿಟ್ಟಿದ್ದನು ಅಂತ ನಾವು